ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಕೋಮಲಾಸ್ ಕಿಚನ್. ಖಾರದ ಜ್ಯೂಸು ತೋರಿಸಿದ್ದೀರಾ, ಇವಾಗ ಸಿಹಿ ಜ್ಯೂಸ್ ತೋರಿಸಿ ಅಂತ ಕಮೆಂಟ್ಸಲ್ಲಿ ತಿಳಿಸಿದ್ರಿ. ನೋಡಿ, ಈ ರೀತಿ ಬೀಜನ ತೆಗೆದು, ಇದು ಕಾಮಕಸ್ತೂರಿ ಬೀಜ. ಇದನ್ನು ನೀರಲ್ಲಿ ಸ್ವಲ್ಪ ನಾವು ಜ್ಯೂಸ್ ಮಾಡೋಕ್ಕೆ ಮುಂಚೆ ಒಂದು 5-10 ನಿಮಿಷದಲ್ಲಿ ನೆನೆಸ್ಬಿಟ್ರೆ ಸಾಕು, ಅದು ದಪ್ಪನೆ ಬೀಜ ಆಗುತ್ತೆ ಸ್ನೇಹಿತರೆ. ಇವಾಗ ಮಿಕ್ಸಿಗೆ ನಾನು ಈ ಬಿಡಿಸಿಟ್ಟಿರುವಂತಹ ಬೀಜ ತೆಗೆದಿರುವಂತಹ ಮೂಸಂಬಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಮಾಡುವಂತಹ ಮೂಸಂಬಿ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ಕಂಟೆಂಟ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವಾಗ ನೋಡಿ, ನಾನು ಅದು ಸ್ವಲ್ಪ ತರಿಯಾಗಿದ್ದ ಕೂಡಲೇ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 5 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಕ್ಕರೆ ಏನಾದ್ರೂ ಉಪಯೋಗಿಸ್ತೀನಿ ಅಂದರೆ ಧಾರಾಳವಾಗಿ ಸಕ್ಕರೆನ ಹಾಕ್ಕೊಂಡೇ ಕುಡಿಬಹುದು. ನಾನು ಖಾರವಾಗಿರೋ ಅಂಥದ್ದು ತೋರಿಸಿದ್ದೀನಿ ಮತ್ತು ಸಿಹಿಯಾಗಿರೋದು ಎರಡನ್ನೂ ಜ್ಯೂಸನ್ನ ನಾನು ತೋರಿಸಿದ್ದೀನಿ. ಈ 2 ಜ್ಯೂಸನ್ನ ನೀವು ಸವಿದು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದಕ್ಕೆ ನಾನು 2 ಏಲಕ್ಕಿ ಕಾಯಿನೂ ಹಾಕ್ಕೊಳ್ತಿದ್ದೀನಿ. ಸಿಹಿ ಅಂದಮೇಲೆ ಏಲಕ್ಕಿ ಕಾಯಿ ಇಲ್ಲ ಅಂದರೆ ಅದು ಅಂಥ ಟೇಸ್ಟ್ ಕೊಡೋದಿಲ್ಲ. ಹಾಗಾಗಿ ನಾನು ಏಲಕ್ಕಿ ಕಾಯಿನ ಹಾಕ್ಕೊಂಡು ಇವಾಗ ರುಬ್ಬಲಿಕ್ಕೆ ಶುರು ಮಾಡಿದ್ದೀನಿ. ನೋಡಿ, ಮಿಕ್ಸಿಯಲ್ಲಿ ಮಾಡೋವಂತಹ ಇಂತಹ ಮೂಸಂಬಿ ಜ್ಯೂಸು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಒಮ್ಮೆ ಆದರೂ ಟ್ರೈ ಮಾಡಿ. ಹೇಗಿತ್ತು ಏನು ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ. ಯಾಕಂದರೆ ಆರೋಗ್ಯಕ್ಕೆ ಈ ರೀತಿ ಜ್ಯೂಸ್ಗಳನ್ನ ಮಾಡಿಕೊಂಡು ನಾವು ಕುಡಿಲೇಬೇಕು. ಹೀಗಾಗಿ ನಾನಿವಾಗ ರುಬ್ಬಿದ್ದಾಯಿತು ಸ್ನೇಹಿತರೆ. ಇವಾಗ ಸೋಸ್ಕೊಳ್ತಾ ಇದ್ದೀನಿ. ಯಾಕಂದರೆ ತರಿ ಇದ್ದರೆ ನಾವು ಕುಡಿಲಿಕ್ಕೆ ಜ್ಯೂಸು ಸರಿ ಅನಿಸಲ್ಲ. ಅದರಿಂದ ನಾವು ಸೋಸ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮಗೆ ಬೇಕಾಗಿರೋದು ಒಂದು ಲಿಕ್ವಿಡ್. ನೋಡಿ ಎಷ್ಟು ಚೆನ್ನಾಗಿ ನಾನು ಸೋಸಿದ್ದೀನಿ ಸ್ನೇಹಿತರೆ. ನನಗೆ ಇಷ್ಟು 2 ಹಣ್ಣಲ್ಲಿ ಇಷ್ಟು ಜ್ಯೂಸ್ ಆಗಿದೆ ಸ್ನೇಹಿತರೆ ನನಗೆ. ಇವಾಗ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸರ್ವ್ ಮಾಡಬೇಕಂದ್ರೆ ಈ ಥರ ಗ್ಲಾಸಲ್ಲಿ ಕೊಟ್ಟರೆ ಕುಡಿಯೋರಿಗೂ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಈ ಗಾಜಿನ ಗ್ಲಾಸಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಮೂಸಂಬಿ ಜ್ಯೂಸ್ ಇಷ್ಟ ಆಯಿತು ಕಮೆಂಟ್ಸ್ ಮೂಲಕ ತಿಳಿಸಿ. ನೋಡಿ, ಇಷ್ಟು ಮಟ್ಟಿಗೆ ನನ್ನ ಜ್ಯೂಸು ರೆಡಿಯಾಗಿದೆ ಸ್ನೇಹಿತರೆ. ಇದಕ್ಕೆ ನೋಡಿ, ಕಾಮಕಸ್ತೂರಿ ಬೀಜನ ನೆನೆಸ್ಬಿಟ್ರೆ ದೇಹಕ್ಕೆ ತುಂಬಾ ತಂಪು. ಯಾರಿಗಾದ್ರೂ ತುಂಬ ಶೀತ ಆಗುತ್ತಂದರೆ ಅದನ್ನು ಹಾಕ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ. ಆದರೆ ಅದನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ಆ ರುಚಿಯೇ ಬೇರೆ ಸ್ನೇಹಿತರೆ. ಅದರಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ದೇಹಕ್ಕೆ ತುಂಬಾ ತಂಪು ಸ್ನೇಹಿತರೆ. ಸ್ವಲ್ಪ ಮೇಲೆ ಹಿಂಗೆ ಹಾಕಿದ್ರೆ ಆ ಕೆಳಗಡೆ ಎಲ್ಲ ಬೀಜ ಹೋಗುತ್ತಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಆದರೆ ಈ ಬೀಜ ದೇಹಕ್ಕೆ ತುಂಬಾ ತಂಪು ಸ್ನೇಹಿತರೆ. ಎರಡಕ್ಕೂ ನಾನು ಇಷ್ಟರ ಮಟ್ಟಿಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮೂಸಂಬಿ ಜ್ಯೂಸನ್ನ ವಿಧವಾಗಿ ಮಾಡಬಹುದು ಖಾರ ಸಿಹಿಯೊಂದಿಗೆ. ನೆಕ್ಸ್ಟ್ ನಾನು ಬೆಲ್ಲ ಹಾಕಿ ಮಾಡೋದು ಹೇಗೆ ಏನು ತಿಳಿಸ್ತೀನಿ ಸ್ನೇಹಿತರೆ. ಅದನ್ನು ನೋಡಿ ನೀವು ಪ್ರೋತ್ಸಾಹಿಸಿ. ನೋಡಿ, ಅದನ್ನು ನಾವು ತಿರುಗಿಸ್ತಾ ಇದ್ದರೆ ಜ್ಯೂಸನ್ನ ಬೀಜ ಹೇಗೆ ಕಪ್ಪು ಕಾಣಿಸ್ತಾ ಇರುತ್ತೆ. ರುಚಿನೂ ಬೇರೆ ಇರುತ್ತೆ ಮತ್ತು ದೇಹಕ್ಕೆ ತಂಪಾಗಿರುತ್ತೆ ಸ್ನೇಹಿತರೆ. ಹೋಗಿ ಬರಲಾ, ನೆಕ್ಸ್ಟ್ ಹೀಗೆ ಒಳ್ಳೊಳ್ಳೆ ವಿಡಿಯೋ ಒಂದಿಗೆ ಸಿಗ್ತೀನಿ.